ಈಗ ನೀವುಗಳು ಕತೆ ವಿಚಾರ ಅಂತ ಬಂದಾಗ ರಾಜ್ಬಿ ಶೆಟ್ಟರು ಆದ್ಯಂತವಾಗಿ ನೀವು ಸಿನಿಮಾಗಳು ನೋಡ್ಕೊಂಡು ಬಂದಾಗ ಏನೋ ಒಂದು ವಿಭಿನ್ನವಾಗಿರೋ ಒಂದು ಕಥೆ, ನೀವು ಡೈರೆಕ್ಷನ್ ಮಾಡಿದ್ದಾದ್ರೂ ಆಗಬಹುದು, ನೀವು ಅಭಿನಯಿಸಿದ್ದಾದ್ರೂ ಆಗಬಹುದು, ಒಂದು ಸ್ಪೆಷಲ್ ಆಗಿ ನಾವು ಚೂಸ್ ಮಾಡಿರ್ತೀರಿ. ಈ ಕಥೆ ನಿಮ್ಮನಿಗೆ ಸೆಳೆದಿದ್ದು ಹೇಗೆ ಅಂತ ಹೇಳಿ? ಅಂದ್ರೆ ನೀವು ಮೊದಲು ಒಂದು ಮಾತು ಕೇಳಿದ್ರಿ, 3 ಜನ ಹೀರೋಗಳಿರುವಂತ ಸಿನಿಮಾ. ಆಕ್ಚುಲಿ 3 ಪಾತ್ರಗಳಿರುವಂತ ಸಿನಿಮಾ. ಓಕೆ. ಅದನ್ನ ಪ್ಲೇ ಮಾಡೋದಕ್ಕೆ 3 ಜನ ಬೇಕಾಯ್ತು. ಅಂದ್ರೆ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಖುಷಿಯಾಗಿದ್ದೇನಂದ್ರೆ ಅರ್ಜುನ್ ಜನ್ಯ ಅವರ ಒಂದು ರೈಟಿಂಗ್ ಇಂಟೆಲಿಜೆನ್ಸ್. ಈಗ ಇಂಥ ದಿಗ್ಗಜರನ್ನ ಹಾಕೊಂಡಾಗ ಅಭಿಮಾನಿಗಳ ಒಂದು ಎಕ್ಸ್ಪೆಕ್ಟೇಷನ್ ಬಂದೇ ಬರುತ್ತೆ. ನನ್ ಕತೆ ಹೇಳಬೇಕು, ಅದ್ರ ಜೊತೆಗೆ ಒಂದು ಅವ್ರನ್ನ ಅಭಿಮಾನಿಗಳಿಗೆ ತೃಪ್ತಿಪಡಿಸ್ಬೇಕು, ಜೊತೆಗೆ ಒಂದು ಸಿನಿಮಾ ಎಕ್ಸ್ಪೀರಿಯನ್ಸ್ ಆಗಿ ಕತೆ ಹಳಿ ತಪ್ಪಿ ಆ ಕಡೆನೂ ಹೋಗ್ಬಾರ್ದು. ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಅವರು ಕೊಟ್ಟ ನರೇಶನ್ ಇದೆಯಲ್ವಾ, ಅದು ನನಗೆ ಈ ತರ ಮಾಡಕ್ ಆಗುತ್ತೆ, ಹೀಗೂ ಮಾಡ್ಬೋದಲ್ಲ, ಒಂದು ಹೊಸ ಸಾಧ್ಯತೆಯನ್ನು ಒಂದು ಓಪನ್ ಮಾಡ್ತು. ಯಾವತ್ತೂ ನಾವು ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದನ್ನೇ ಭಾವಿಸೋದು, ಅಂದ್ರೆ ಒಂದು ಹೊಸ ಸಾಧ್ಯತೆ ನಮ್ಗೆ ಗೊತ್ತಿಲ್ದಿರೋದಿರ್ಬೇಕಾದ್ರೆ ಇದ್ರ ಜೊತೆ ನಾವು ತೊಡಗಿಸ್ಕೊಳ್ಬೇಕು ಅಂತ. ಐ ಥಿಂಕ್ ಹಾಗಾಗಿ ನಾನು ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಬಹಳ ಆಸೆ ಪಡ್ತೀನಿ. ನಿರ್ದೇಶನದಲ್ಲೂ ಇನ್ವಾಲ್ವ್ ಆದ್ರ? ಇಲ್ಲಪ್ಪ, ಇಲ್ಲ. ನಾನು ಯಾವತ್ತೂ, ಯಾಕೆಂದ್ರೆ ಇಬ್ರು ಅಂತವರೇ ಇರೋದಿಲ್ಲ. ಉಪೇಂದ್ರ ಸರ್ ಅದೇ ತರದವರೇ ಇರೋದು. ಅವ್ರಿಗೆ ಒಂಥರ ಅದೊಂದು ಒಬ್ಬ ಇದೇ ಬಂದ್ಬಿಡುತ್ತೆ ನ್ಯಾಚುರಲಿ. ಆ ಥರದ್ದೇನೋ ಬಂದಾಗ ಇದು ಹಿಂಗ್ ಮಾಡಿದ್ರೆ ಚೆನ್ನಾಗಿತ್ತೇನೋ ಅಂತ ಒಂದು ಫೀಲ್ ಬಂದ್ಬಿಡುತ್ತಲ್ಲ. ನನಗೆ ಕತೆ ಕೇಳ್ಬೇಕಾದ್ರೆ ನನಗೆ ಒಂದ್ಸಲ ಅದು ಕನ್ವಿನ್ಸ್ ಆದ್ರೆ ನಾನು ಮತ್ತೆ ನಿನಗೇನ್ ಬೇಕು ಅಂತ ಕೇಳ್ತೀನಿ. ನನಗೆ ಯಾವತ್ತು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಅಲ್ಲ, ಬರ್ತಾ ಇರುತ್ತೆ, ಅದನ್ನ ತಡ್ಕೊತೀರಾ? ನನಗೆ ಬರ್ತಲೇ ಇರುತ್ತೆ, ತಡ್ಕೊತಾನೆ ಇರ್ತೀನಿ. ಇವಾಗ ನನಗೆ ಇಂಟರ್ವ್ಯೂ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ, ಏಯ್ ಸುಮ್ನೆ ಇರೋ. ಇಂಟರ್ವ್ಯೂ ಮಾಡಿ ಬರುವಾಗ ಅಯ್ಯೋ ಸುಮ್ನೆ ಇರಿ. ಅಲ್ಲಲ್ಲ, ನನಗೆ ಯೂಶಲಿ ಅದು ಅಷ್ಟೇ. ಆವಾಗ ಆಮೇಲೆ ಇಲ್ಲಿ ನೋಡ್ತೀನಿ, ಸುಮ್ನೆ ಇರೋ. ಶಿವಣ್ಣಂಗೆ ಆ ಥರ ಇರೋದು ಅನಿಸ್ತಾ ಇರುತ್ತಾ? ಈಗ ಬೊಡ್ತಾ ಇರ್ಬೇಕಾರೆ ಈ ತರ ಏನಾರ ಇವಾಗ ಇಂಟರ್ವ್ಯೂ ಆಗ್ತಾ ಇರುತ್ತೆ, ಇದು ಹಿಂಗೇನೋ ಮಾಡ್ಬೇಕಾಗಿತ್ತು ಅಂತ, ಯಾರು ಸರಿ ಹೋಗ್ತಿಲ್ಲ ಅಂತ ಎಲ್ಲ ಹಾಗಿದ್ರೆ ನಾನು ಹೇಳ್ಬಿಡ್ತೀನಿ ಮಿಸ್ಸಿಂಗ್ ಸರ್. ಯಾಕಂದ್ರೆ ಅವಾಗ ಗೊತ್ತಾಗ್ಬಿಡುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಅದನ್ನೇ ಮಾತಾಡ್ತಾ ಹೋಗ್ತೀವಿ, ಎಲ್ಲ ಒಂದ್ ಕಡೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡುದು, ಏನೇ ಅದು ಹಿಂಗೆಲ್ಲ ಕರ್ಕೊಳ್ಳೋದು ಬೇಡ ಅಂತ. ಅಂಡ್ ಮೋರ್ ಓವರ್ ನಾವು ಎಷ್ಟೇ ಮಾಡಿದ್ರೆ ನಾವು ವಿಭಿನ್ನವಾಗಿ ಮಾತಾಡ್ಬೇಕಂತ ನೋಡ್ತೀವಿ. ಪ್ರತಿಯೊಂದು ಇಂಟರ್ವ್ಯೂ ನಾವು ಏನಾದ್ರು ಬೇರೆ ಏನಾದ್ರು ಹೇಳ್ಬೇಕಂತ ನೋಡ್ತೀವಿ. ಅದು ಬಂದ್ಬಿಟ್ಟು ಸಬ್ಜೆಕ್ಟ್ಗೆ ವಾಟ್ ನಮ್ಮ 45 ಸಿನಿಮಾಗೆ ಏನಿದೆ ಅದನ್ನ ಹೇಳಕ್ ನೋಡ್ತೀವಿ. ಅದು ಇಟ್ ಶುಡ್ ಸೂಟ್ ದಟ್. ಆಮೇಲೆ ಕೇಳ್ಬೇಕಾದ್ರೆ ನೀವು ವಿಭಿನ್ನ ಕೇಳಿದಾಗಲೇ ನಮ್ಗೆ ಆ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಓಕೆ ಸರ್ ಮಾಡ್ತೀವಿ ಸರ್, ನಮ್ಗೆ ಬೇರೆ ಡೈರೆಕ್ಟರ್ ಮಾಡ್ಕೊಂಡು ಅಷ್ಟೇ ಹೇಳ್ಬೇಕಾದ್ರೆ. ಸೊ ವೆನ್ ಯು ಆಸ್ಕ್ ಸಮಥಿಂಗ್, ವಿಭಿನ್ನತೆ ಸ್ಟಾರ್ಟ್ ಆಗೋಯ್ತು ಇಲ್ಲೇ ನೋಡಿ. ಆಕ್ಚುಲಿ ನೀವು ಹೇಳ್ತಿರೋದೇ ಬೇರೆ ತರ ಇದೆ. ಇವಾಗ ನಾವು ಬೆಳಗ್ಗೆ 3 ದಿನ ಒಟ್ಟಿಗೆ 4 ಇಂಟರ್ವ್ಯೂ ಮಾಡಿದ್ವಿ. We have not repeated anything. We want to say, but everything is connected with the film. We have not going out of topic. ಹೋಗ್ತಾನೆ ಇಲ್ಲ. ಅದು ನನಗೆ ಬಹಳ ಖುಷಿ. ಉಪೇಂದ್ರ ಮಾಡಬೇಕಾದ್ರೆ ರಾಜ್ಬಿ ಶೆಟ್ಟರ್ ಎಲ್ಲ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ, ಇಂಪಾರ್ಟೆಂಟ್, ಬಟ್ ಬೇರೆ ರೀತಿ ಮಾತಾಡ್ತೀವಿ, ಬಟ್ ಕಂಟೆಂಟ್ ಇಸ್ ದ ಸೇಮ್. ಅದು ಖುಷಿ ಕೊಡ್ತಾರೆ. ಅಂದ್ರೆ ಸಮಟೈಮ್ಸ್ ವಿಭಿನ್ನತೆ ವಿಶಿಷ್ಟತೆಯಾಗಿ ಬದಲಾಗೋದು, ವಿಭಿನ್ನತೆ ವಿಚಿತ್ರವಾಗಿ ಬದಲಾಗಬಾರ್ದು. ಕರೆಕ್ಟ್. ಹೌದು ಹೌದು, ಅದು ಕರೆಕ್ಟ್. ಅದು ಬಹಳ ಡೆಲಿಕೇಟ್ ಇದು. ಶಿವಣ್ಣ, ಇನ್ನೊಂದು ಲೈಫ್ ಆಫ್ಟರ್ ಡೆತ್ ಅಂತ ಹೇಳಿ, ಸಾವಿನ ನಂತರದ ಜೀವನ, ಅದರ ಬಗೆಗಿನ ಪರಿಕಲ್ಪನೆಗಳು, ಪುರಾಣಗಳು, ನಿಮ್ಮ ಅದ್ರ ಬಗ್ಗೆ ಇಂಟ್ರೆಸ್ಟ್ ಏನಾದರೂ ಇದೆಯಾ? ಕೇಳಿರೋದು, ತಿಳ್ಕೊಂಡಿರೋದು, ಅದರ ಮೂವಿಗಳಲ್ಲಿ ಬಂದಿರೋದು? ನಂದೇ ಆಗಿದೆ ಲೈಫ್ಲಿ. ಲಾಸ್ಟ್ ಇಯರ್ ಆಲ್ಮೋಸ್ಟ್ ಡೆತ್ ಅಗ್ರಿ. ಲೈಫ್ ಬಾಗಿಲು ಬಡಿದು ಬಂದಂತ ಅನುಭವ ಅದು. ನೋಡಿದ್ವಿ. ಅದರಿಂದಾನೆ ನಮ್ಮ ಅವ್ವ ಹೋಗ್ಬೇಕಾದ್ರೆ ಇನ್ನು ಗೊತ್ತು ಹೋಗ್ತಾ ಇದ್ರು, ಜರ್ನಸ್ಲಿ ಹೋಗ್ತಾರೆ ಅಂತ ಗೊತ್ತು, ನೋಡಿದೀವಿ ಅಂತ. ಈ ಸಾಂಗ್ ಅವರೆಲ್ಲ ಬಂದು ಅವ್ವ ಎಲ್ಲರೂ ಹೋಗ್ತಾರೆ, ಅಪ್ಪಾಜಿ ಅಮ್ಮ ಎಲ್ಲರೂ ಇದ್ದಾರೆ, ಹೊರಗಣವ್ರು ಎಲ್ಲ ಇದ್ದಾರೆ, ನಾಗತ್ತೆ ಎಲ್ಲರೂ ಇದ್ದೀವಿ, ಎಲ್ಲ ಬಂದು ಮಕ್ಕಳಿಗೆ ಹಿಂಗೇ ನೋಡ್ತಾರೆ ಎಲ್ಲಾರು. ಲಾಸ್ಟ್ಲಿ ದೊಡ್ಡಣ್ಣ ಅಂತ ಮುತ್ತರಾಜ್ ಕರಿ, ಯಾಕೆ ಇಲ್ಲಿ ವರದಪ್ಪ ಇಲ್ವಾ, ನಾನು ಇಲ್ವಾ, ನಾ ಮಗ ವರದಪ್ಪ ನಿಮ್ಮ ಮಕ್ಕಳು ಸಹ ನಾನು ನೀವೆಲ್ಲ ಇದ್ದೀರಾ, ಅವನಿದ್ರೆ ನೀವೆಲ್ಲ ನಾನು ಕೇಳಿ ಬಂದು ಮುಖ ಸವಳಿದ್ರು. ಲೈಫು ಇತ್ತು, ಡೆತ್ತು ಇತ್ತು. ಆ ಲೈಫ್ ಬಂದ್ಬಿಟ್ಟು ಅಪ್ಪಾಜಿ, ಅವನಿದ್ರೆ ನೀವೆಲ್ಲ ಅಂತ ಅಷ್ಟೇ ಎಕ್ಸ್ಪೀರಿಯನ್ಸ್. ಸೊ ಅದು ನೋಡಿದ್ದೀನಿ. ನನಗೂ ಪರ್ಸನಲ್ ಲೈಫ್ ನನಗೂ ಇದಾಗಿದೆ. ಐ ಥಿಂಕ್ ಎಲ್ಲರಿಗೂ ಅಷ್ಟೇ ಜೀವನದಲ್ಲಿ ಅದೇ ಅದಕ್ಕೆ ಓಪನ್ ಸೀನ್ ಹೇಳೋದು, ಜನ ಮರಣ ಮಧ್ಯದಲ್ಲಿ ಡ್ಯಾಶ್.
ಎಲ್ಲ ಇದು ಕೇಳ್ಬೇಕಾದ್ರೆ ಶಿವಣ್ಣನ ಹೆಸರು ಮೇಲೆ ಒಂದಿದೆ, ಸೂಪರ್ ಆಗಿದೆ, ಹೇಳ್ತೀನಿ. ಮುಕುಂದೂರು ಸ್ವಾಮಿಗಳು ಅಂತ ಒಬ್ರು ನಾನು ಒಂಥರ ಏನೋ ಯೋಗಿನೇ ಅವರು. ಕೃಷ್ಣ ಬೆಳಗೆರೆ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು. ಅವ್ರದ್ದು ಒಂದು ಸಣ್ಣ ಬುಕ್ ಬರ್ದಿದ್ದಾರೆ, ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು. 25 ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅವ್ರದ್ದು ಚಿಕ್ಕ ಬುಕ್ ಬರ್ದಿದೆ. ಅದರಲ್ಲಿ ಒಂದು ಇದಿದೆ, ಒಂದು ಡೆಡ್ ಬಾಡಿ ಹೋಗ್ತಿರ್ಬೇಕಾದ್ರೆ ಅವ್ರು ಕೇಳ್ತಾರಂತೆ, ಮುಕುಂದ್ರ ಸ್ವಾಮಿ ಇವ್ರನ್ನ ಕೇಳ್ತಾರೆ, ಏನ್ಲ ಅದು ಅಂತ. ಯಾರೋ ಸತ್ತೋಗಿದ್ದಾರೆ, ಸ್ಮಶಾನಕ್ಕೆ ತೊಗೊಂಡೋಗ್ತಿದ್ದಾರೆ ಸಮಾಧಿ ಮಾಡೋದಕ್ಕೆ. ಅವಾಗ ಮುಕುಂದ್ರ ಸ್ವಾಮಿ ಹೇಳ್ತಾರೆ, ಸತ್ ಮೇಲೆ ಏನ್ರ ಸಮಾಧಿ ಆಗೋದು, ಬದುಕಿದ್ದಾಗ ಸಮಾಧಿ ಆಗಬೇಕು, ಅಲ್ಲಿ ತಾನೇ ಶಿವ ಇರೋದು ಅಂತ. ಅಂದ್ರೆ ಅದ್ರಲ್ಲಿ ಎಷ್ಟು ಮೀನಿಂಗ್ ಇದೆ ಅಂದ್ರೆ ನೋಡಿ, ಆ ಶಿವ ಅನ್ನೋ ಹೆಸರಿಟ್ಟಿದ್ದಾರೆ ಅಂದ್ರೆ ಅಣ್ಣ ಅವ್ರು ಇವ್ರಿಗೆ ಅವ್ರ ಕ್ಯಾರೆಕ್ಟರ್ ಹೆಂಗಿದೆ, ಅವ್ರು ಆಕ್ಚುಲಿ ಬದುಕಿದ್ದಾಗಲೇ ಆ ಒಂದು ಸ್ಥಿತಿಲಿ ಇರ್ತಾರೆ ಇವ್ರು. ತುಂಬಾ ಎವ್ರಿಥಿಂಗ್ ಈ ಟೇಕ್ಸ್ ಇಟ್ ಸೋ ಇದು ಏನ್ ಹೇಳಿ ಎಲ್ಲ ನೋಡ್ಬಿಟ್ಟಿದ್ದಾರೆ, ಎಲ್ಲವನ್ನೂ ನೋಡ್ಬಿಟ್ಟಿದ್ದಾರೆ ಅವರು. ಅದ್ರಲ್ಲಿ ಇದು ಆನಂದಮಯ ಈ ಜಗಹೃದಯ ಆ ಒಂದು ಹಾಡು ಬರುತ್ತೆ. ಶಿವನಿಲ್ಲದ ಸೌಂದರ್ಯವೇ ಶವಮುಖದ ಕಣ್ಣು ಅಂತ. ಅದು ನಮ್ಮೊಳಗೆ ಶಿವ ಇಲ್ಲ ಅಂದ್ರೆ ಸೌಂದರ್ಯ ಕಾಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದಿಲ್ಲ ಆದ ತಕ್ಷಣ ನಾವೆಲ್ಲ ಶವಮುಖದ ಕಣ್ಣು. ಶವಮುಖದ ಕಣ್ಣಿಗೆ ಏನ್ ಪ್ರಯೋಜನ? ಲೈಫ್ ಶವ ಅಂದ್ರೆ ಸಾಯಿದು, ಶಿವ ಅಂದ್ರೆ ಬದುಕೋದು. ಸತ್ಯಂ ಶಿವಂ ಸುಂದರಂ. ಅಷ್ಟೇ ಅಲ್ಲ, ಸತ್ಯಂ ಶಿವಂ ಸುಂದರಂ. ಇದು ಬ್ಯೂಟಿಫುಲ್ ಅಲ್ಲಪ್ಪ.